ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮಗೆ ಈ ವಿಡಿಯೋದ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ತುಂಬ ಜನ ತುಂಬ ಇಷ್ಟಪಟ್ಟು ವಿಡಿಯೋನ ನೋಡ್ತಾ ಇದ್ದೀರಾ ಮತ್ತು ಕಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಾ ಉಂಟು. ಸೊ ಇದೇ ರೀತಿ ಒಂದು ಒಳ್ಳೆ ರೀತಿಯ ಬ್ಲಾಗ್ನ ಮಾಡಲಿಕ್ಕೆ, ಒಂದು ಒಳ್ಳೆ ಕಂಟೆಂಟನ್ನು ನಿಮ್ಮ ಮುಂದೆ ತರಲಿಕ್ಕೆ ಖಂಡಿತ ಇನ್ನೂ ಜಾಸ್ತಿ ಪ್ರಯತ್ನವನ್ನು ಮಾಡ್ತೆ. ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ಒಂದೆರಡು ಐಟಮ್ಗಳನ್ನ ನಿಮಗೆ ತೋರಿಸ್ಬಿಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ನಮ್ಮ ಸರ್ ಒಬ್ಬರು ಪ್ರಯಾಗ್ರಾಜಲ್ಲಿ ಹೋಗಿದ್ರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲಿಕ್ಕೆ ಕುಂಭಮೇಳಕ್ಕೋಸ್ಕರ. ಅವ್ರು ಹೋದಾಗ ನಾವಂದಿದ್ವಿ ನಮಗೆ ತೀರ್ಥ ತಗೊಂಡು ಬಂದ್ಕೊಡಿ, ನಮ್ಗೆ ಹೋಗ್ಲಿಕ್ಕಂತೂ ಆಗಲ್ಲ, ಅಟ್ಲೀಸ್ಟ್ ಇಲ್ಲಾದರೂ ತೀರ್ಥ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದೇ ರೀತಿ ನಮ್ಮ ಮನೆಗೆ ಇವತ್ತು ತೀರ್ಥ ಸ್ನಾನಕ್ಕೆ ತೀರ್ಥ ಬಂದಿದೆ. ಕುಂಭಮೇಳಕ್ಕೆ ಹೋಗಿರುವಂತಹ ಸರ್ ನಮಗೆ ತೀರ್ಥವನ್ನು ತಂದು ಕೊಟ್ಟಿದ್ದಾರೆ ಅಲ್ಲಿಂದ. ಹಾಗಾಗಿ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಅಲ್ಲಿಗೆ ಹೋಗೋದಂತೂ ಕಷ್ಟದ ಮಾತು. ಅಟ್ಲೀಸ್ಟ್ ಇಲ್ಲಿ ಇದ್ದು ಅದನ್ನು ಸ್ನಾನ ಮಾಡುವಂತಹ ಯೋಗ ಸಿಕ್ಕಿದೆ ಅಂತ ಖುಷಿ ಆಗ್ತಾ ಇದೆ ಅಷ್ಟೇ. ಅದನ್ನು ಕೊಟ್ಟಿದ್ದಾರಲ್ಲ ಅದಕ್ಕೋಸ್ಕರ ತೋರಿಸುವ ಅಂತ ಅನಿಸ್ತು, ತೋರಿಸಿದೆ. ಇಲ್ಲಿ ಮಿಲಿಟ್ರಿಯಲ್ಲಿ ಇದೇ ಥರ ಇರ್ತಾರೆ, ಒಬ್ರಿಗೊಬ್ರು ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ, ತುಂಬ ಹೆಲ್ಪಿಂಗ್ ನೇಚರ್ ಇರುತ್ತೆ. ನಾವು ಕೇಳಿಲ್ಲ ಅಂತ ಅಂದಿದ್ರು ಅವ್ರು ತಂದು ಕೊಟ್ಟಿರೋರು. ಹಾಗೆ ನಿನ್ನೆ ನಾನು ನನ್ನ ಮಗಳಿಗೋಸ್ಕರ ಒಂದು ಬುಕ್ನ ತರಿಸಿದ್ದೆ ಆನ್ಲೈನಿಂದ. ಬುಕ್ಕು ನಾನು ಅಂದ್ಕೊಂಡೋಗಿರೋ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ನೋಡಿ, ಆಲ್ ಇನ್ ಒನ್ ABCD ಎಲ್ಲ ಇದೆ, ಪಾರ್ಟ್ಸ್ ಆಫ್ ದ ಬಾಡಿ. ಹಾಗೆ ಅದ್ರ ಒಳಗೂ ಕೂಡ ABCD ಆಗಿರ್ಬೋದು, ತುಂಬ ಎಲ್ಲ ಇದೆ. ಮಕ್ಕಳು ಕಲಿಬೇಕಾಗಿರುವಂತಹ ಎಲ್ಲ ವಿಷಯ ಉಂಟು. ಬರ್ಡ್ಸು, ಅನಿಮಲ್ಸ್, ಈ ಥರ ಎಲ್ಲದೂ ಇದರಲ್ಲಿ ಉಂಟು. ತುಂಬ ಚೆನ್ನಾಗುಂಟು ಬುಕ್ಕು. ನಾನು ತುಂಬ ಸಣ್ಣ ಸೈಜ್ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೆ, ದೊಡ್ಡ ಸೈಜಲ್ಲಿ ಉಂಟು. ಪಿಕ್ಚರ್ಸ್ ಎಲ್ಲ ದೊಡ್ಡದಾಗಿ ಕಾಣಿಸುತ್ತೆ, ಒಳ್ಳೆ ಚಂದ ಉಂಟು ಬುಕ್ಕು ನೋಡಲಿಕ್ಕೂ ಕೂಡ. ಹಾಗಾಗಿ ಇದು ನಿಮಗೆ ಯಾರಿಗಾದರೂ ಯೂಸ್ ಆಗ್ಬೋದು, ನಿಮ್ಮ ಮಕ್ಕಳಿಗೆ ತರಿಸ್ಲಿಕ್ಕೆ ಅಂತ ತೋರಿಸೋಣ ಅಂತ ಅನಿಸ್ತು, ಹಾಗಾಗಿ ತೋರಿಸಿದೆ. ಇದನ್ನು ನಾನು ಮೀಶೋದಲ್ಲಿ ತಗೊಂಡಿದ್ದು. ಲಿಂಕ್ ಬೇಕಾದರೆ ಕೇಳಿ ಕಮೆಂಟಲ್ಲಿ, ಖಂಡಿತ ಲಿಂಕನ್ನು ಕಳಿಸ್ಕೊಡ್ತೀನಿ. 150 ರುಪೀಸ್ ಅನಿಸುತ್ತೆ, ಅಷ್ಟು ಕಡಿಮೆಗೆ ಸಿಕ್ಕಿದೆ ಈ ಬುಕ್ಕು. ತುಂಬ ಚೆನ್ನಾಗುಂಟು, ತುಂಬ ಹಾರ್ಡಾಗಿ ಗಟ್ಟಿಯಾಗಿ ಉಂಟು. ಇಷ್ಟೇ ಫ್ರೆಂಡ್ಸ್, ಇದನ್ನು ಹೇಳಬೇಕಿತ್ತು, ನಿಮ್ಮ ಜೊತೆಗೆ ಹೇಳಿದೆ. ಮತ್ತು ಈಗ ಟೈಮ್ ಆಗ್ತಾ ಬಂತು, ನಾವು ಇನ್ನು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆ ತಿಂಡಿ ಆಗಿದೆ ಅಷ್ಟೇ. ತಿಂಡಿ ತಿಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿದ್ದೀನಿ. ಮತ್ತು ಇನ್ನು ಅಡುಗೆ ಕೆಲಸ ಎಲ್ಲ ಬಾಕಿ ಇದೆ, ಒಂದು 2-3 ರೆಸಿಪೀಸ್ ಎಲ್ಲ ಮಾಡೋದಿದೆ. ಮತ್ತು ಈಗ ಸಂಜೆ ತನಕ ಬ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತ, ಏನೆಲ್ಲ ಬ್ಲಾಗ್ನ ಮಾಡ್ತಾ ಇದ್ದೀನಿ ಅಥವಾ ಏನೆಲ್ಲ ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಈ ಬ್ಲಾಗ್ನ ಕಂಪ್ಲೀಟ್ ಆಗಿ ನೀವು ನೋಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಇವತ್ತು ಊರಿಂದ ತೊಗೊಂಡು ಬಂದಿರುವಂತಹ ಈ ಪುನರ್ಪುಳಿಯನ್ನು ಬಳಸ್ಕೊಂಡು ಒಂದು ಸಿಂಪಲ್ ಆಗಿರೋ ಸಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು 4-5 ಎಸ್ಲನ್ನ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಬಿಸಿನೀರಿಗೆ ಹಾಕಿ ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ. ಈ ರೀತಿ ನೆನೆಯೋದ್ರಿಂದ ಪುನರ್ಪುಳಿ ಸಾಫ್ಟ್ ಆಗುತ್ತೆ. ಅದಾದ ನಂತರ ಸಾರು ಮಾಡೋದಕ್ಕೆ ಈಸಿ ಆಗುತ್ತೆ. ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು. ಪಿತ್ತ ಜಾಸ್ತಿ ಆಗಿದೆ ಅಂತ ಅನ್ಸೋರಿಗೆ ಖಂಡಿತವಾಗ್ಲೂ ಇದರ ಜ್ಯೂಸ್ ಅಥವಾ ಸಾರನ್ನು ಮಾಡಿ ಕುಡಿಬೇಕು, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ಅದು ಪ್ಲೈನ್ ಸಾರು ಆಗಿರೋದ್ರಿಂದ ಅದ್ರ ಜೊತೆಗೆ ಏನಾದರೂ ಸೈಡಿಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಿನ್ನೆ ರಾತ್ರಿ ನೆನೆ ಹಾಕಿರುವಂತಹ ಬಟಾಣಿ ಜೊತೆಗೆ ಒಂದು 4 ಆಲೂಗಡ್ಡೆಯನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನೂ ಕೂಡ ಒಂದು 2-3 ವಿಷಲನ್ನು ಹಾಕಬೇಕು. ಅದನ್ನು ಬೇಯಿಸ್ಕೊಂಡು ನಂತರ ಅದನ್ನು ಗ್ರೇವಿ ಥರ ಮಾಡ್ಕೊಳ್ಳೋಣ ಒಂದು ಸಿಂಪಲ್ಲಾಗಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಕೆಲವೊಂದು ಮಸಾಲೆಗಳನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಕಾಯಿ ಸ್ವಲ್ಪ, ಹಾಗೆ ಶುಂಠಿನ ತೊಗೊಂಡು ಇದನ್ನು ಒಂದು ನುಣ್ಣಗೆ ರುಬ್ಕೊಳ್ಬೇಕು. ಸ್ವಲ್ಪ ಗ್ರೀನ್ ಮಸಾಲ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಊಟಕ್ಕೆ ಚೆನ್ನಾಗಾಗತ್ತಲ್ವ ಅಂತ ಆ ಥರ ಮಾಡ್ತಾಯಿದ್ದೀನಿ. ಹಾಗೆ ಈಗ ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಾ ಉಂಟು, ಹಾಗಾಗಿ ಮಧ್ಯಾಹ್ನಕ್ಕೆ ಈ ಥರ ಕ್ಯಾರೆಟನ್ನು ಬೇಯಿಸ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ. ಇದು ನಾನು ಬೇಯಿಸಿ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಹಸಿ ಕ್ಯಾರೆಟಲ್ಲೂ ಮಾಡ್ಬೋದು. ನಾನು ಸಿಹಿಗಂತ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ನೀವು ಹಾಲು ಅಥವಾ ನೀರು ಏನು ಬೇಕಾದರೆ ಹಾಕ್ಬೋದು. ನಾನು ಹಾಲು ಹಾಕಿ ಮಾಡ್ತಾ ಇರೋದಿದು. ಅಂದರೆ ನನ್ನ ಮಗಳು ಕೂಡ ಕುಡಿಲಿ ಅಂತ ಅನ್ನೋ ಉದ್ದೇಶದಿಂದ ಈ ರೀತಿ ಬೆಲ್ಲ ಮತ್ತು ಕ್ಯಾರೆಟನ್ನು ಬೇಯಿಸ್ಬಿಟ್ಟು ಮಾಡ್ತಾ ಇರೋದು. ಹಸಿ ಮಾಡಿದ್ರೆ ಸ್ವಲ್ಪ ಹಸಿ ವಾಸನೆ ಅಂತ ಅನಿಸುತ್ತೆ ಅಷ್ಟೇ. ಮಕ್ಕಳೆಲ್ಲ ಕುಡಿಯೋದಕ್ಕೆ ಅಷ್ಟು ಇಷ್ಟಪಡಲ್ಲ ಅಂತ ಆ ಥರ ಮಾಡಿಕೊಂಡೆ. ನೀವು ಬೇಕಾದರೆ ಬೆಲ್ಲನೂ ಕೂಡ ಹಾಕ್ದೇನೆ ಹಾಗೆ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮ್ಗೆ ಗೊತ್ತೇ ಇದೆ, ಕ್ಯಾರೆಟು ಸ್ಕಿನ್ನನ್ನು ತುಂಬ ಗ್ಲೋ ಮಾಡುತ್ತೆ. ಹಾಗೆ ಹಸಿಯಾಗಿ ಕುಡಿಯೋದ್ರಿಂದ ತುಂಬ ಅನುಕೂಲಗಳಿದೆ, ಹಾಗಾಗಿ ನೀವು ಟ್ರೈ ಮಾಡಿ. ಅದಾದ ನಂತರ ನನಗೆ ಮಸಾಲೆ ಎಲ್ಲ ರುಬ್ಬಿದ್ನಲ್ಪ, ಅದರಿಂದ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕುಕ್ಕರ್ ವಿಷಲೆಲ್ಲ ಹೋಯಿತು ಅಂತ ಕಾಯ್ತಾ ಇದ್ದೆ. ಅದಾದ ನಂತರ ಇದಕ್ಕೇ ಸ್ವಲ್ಪ ಪ್ಯಾನಿಗೆ ಒಗ್ಗರಣೆನೆಲ್ಲ ಇಟ್ಬಿಟ್ಟು ಇದಕ್ಕೆ ನಾನು ಆಗಲೇ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟನ್ನು ಹಾಕ್ತಾಯಿದ್ದೀನಿ.
ಈ ಪೇಸ್ಟ್ ಹಸಿಯಾಗಿನೇ ಹಾಕಿರೋದ್ರಿಂದ ಒಂದು ಸ್ವಲ್ಪ ಇದನ್ನು ಕೈಯಾಡಿಸ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಪದಾರ್ಥಗಳು ಹಸಿಯಾಗಿ ಹಾಕಿರೋದ್ರಿಂದ ಅದ್ರ ಹಸಿ ವಾಸನೆ ಹೋಗಲಿ ಅಂತ ಈ ರೀತಿ ಮಾಡಿದೆ. ಅದಾದ ನಂತರ ಖಾರಕ್ಕಂತ ಒಂದು ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಬೆಂದಿರುವಂತಹ ಮಸಾಲೆ ಇದು ಬಟಾಣಿನ ಹಾಗೆ ಆಲೂಗಡ್ಡೆಯನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ, ಈ ಥರ ಆದರೆ ಸಾಕು, ಇದು ರೆಡಿಯಾಗಿ ಹೋಗಿಬಿಡುತ್ತೆ. ಇದು ಅನ್ನಕ್ಕಿಂತ ಜಾಸ್ತಿ ಚಪಾತಿ ಪೂರಿಗಂತೂ ತುಂಬ ಒಳ್ಳೆಯ ಕಾಂಬಿನೇಷನ್ನು. ಈಗ ಪುನರ್ಪುಳಿ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ, ಸಾಸಿವೆ, ಹಾಗೆ ಒಂದು ಸ್ವಲ್ಪ ಜಜ್ಜಿರುವಂತಹ ಬೆಳ್ಳುಳ್ಳಿಯನ್ನು, ಜೊತೆಗೆ ಒಂದೆರಡು ಒಣಮೆಣಸು, ಹಾಗೆ ಒಂದು ಹಿಡಿಯಷ್ಟು ಹೆಚ್ಚಿರುವಂತಹ ಈರುಳ್ಳಿ, ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಅದಕ್ಕೇನೆ ಆಗಲಿ ನೆನೆಗೆ ಹಾಕಿರುವಂತಹ ಪುನರ್ಪುಳಿ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಇನ್ನೇನು ಈಗ ಪುನರ್ಪುಳಿ ಸಾರನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೇನೆ ಸ್ವಲ್ಪ 2 ಚಮಚದಷ್ಟು ತೆಂಗಿನೆಣ್ಣೆಯನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಸಾಸಿವೆ, ಹಾಗೆ ಒಂದು ಸ್ವಲ್ಪ ಜೀರಿಗೆ, ಜೊತೆಗೆ ಜಜ್ಜಿರುವಂತಹ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ 1-2 ಹಸಿರು ಮೆಣಸುಗಳನ್ನು ಹಾಕ್ಬೋದು ಬೇಕಿದ್ದರೆ, ನಾನು ಹಾಕಿಲ್ಲ ಇಲ್ಲಿ. ಅದಾದ ನಂತರ 2 ಒಣಮೆಣಸನ್ನು ಹಾಕಿಬಿಟ್ಟು ಆವಾಗಲೇ ನೆನೆಸಿರುವಂತಹ ಈ ಪುನರ್ಪುಳಿ ನೀರಿದೆ, ಜ್ಯೂಸ್ ಏನಿದೆ ಅದನ್ನು ಕೂಡ ಈಗ ಆ್ಯಡ್ ಮಾಡಬೇಕು. ಇದಕ್ಕೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಸಾರು ಬೇಕೋ ಅಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿ. ಹಾಗೆ ಖಾರಕ್ಕೆ ನೀವು ಖಾರದ ಪೌಡರ್ ಕೂಡ ಬಳಸ್ಬೋದು. ಹಾಗೆ ಸಾಂಬಾರು ಪುಡಿಯನ್ನು ಇದಕ್ಕೆ ಹಾಕಬೇಕು, ಆಗ ಒಂದು ಸ್ವಲ್ಪ ಒಳ್ಳೆ ಫ್ಲೇವರ್ ಬರುತ್ತೆ. ಜೊತೆಗೆ ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಹಾಗೆ ಕುದಿಲಿಕ್ಕೆ ಬಿಡಬೇಕು. ಕೊನೆಯದಾಗಿ ನೀವು ಕೊತ್ತಂಬರಿ ಸೊಪ್ಪನ್ನು ಬೇಕಾದರೆ ಹಾಕೋಬೋದು, ಅದು ಕೂಡ ಆಪ್ಷನಲ್ಲು. ಈ ರೀತಿ ಮಾಡೋದ್ರಿಂದ ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ. ಮತ್ತು ತರಕಾರಿಗಳೆಲ್ಲ ಏನೂ ಖಾಲಿಯಾಗಿದೆ, ಏನಾದರೂ ಮಾಡಬೇಕು ಕ್ವಿಕ್ಕಾಗಿ ಅಂತ ಅಂದ್ಕೊಂಡಾಗ ಇದನ್ನು ಖಂಡಿತ ಮಾಡಿಕೊಂಡು ಊಟ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಊಟಕ್ಕೆ. ಹಾಗೆ ನನ್ನ ಕೆಲಸ ಎಲ್ಲ ಆಯಿತು. ಇವತ್ತು ನಾನು ಬೇಗ ಅಂತ ತೀರ್ಥ ಸ್ನಾನ ಮಾಡಿ ಬಂದೆ, ಕೊಟ್ಟಿದ್ರಲ್ವ ಸರ್ ತಂದುಕೊಟ್ಟು, ಅದನ್ನು ಹಾಕಿ ಸ್ನಾನ ಮಾಡಿ ಬಂದೆ. ಇನ್ನೇನು ಊಟ ಮಾಡೋದು, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಊಟ ಆದ್ರ ಮೇಲೆ. ಮತ್ತು ಸಂಜೆ ಸಿಗ್ತೀನಿ ಫ್ರೆಂಡ್ಸ್. ಸಂಜೆ 4:15 ಆಗಿದೆ. ಈಗ ಎದ್ದು ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಬಂದಿದೆ, ಎಲ್ಲ ಕಡೆ ನೀರು ನಿಂತ್ಕೊಂಡ್ಬಿಟ್ಟಿದೆ, ಅಷ್ಟು ಮಳೆ ಬಂದಿದೆ. ಇಲ್ಲಿ ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ಅಂತಲೇ ಗೊತ್ತಾಗಲ್ಲ. ಚಿಕ್ಕ ಮಕ್ಕಳಿಗಂತೂ ತುಂಬ ಕಷ್ಟ. ಬೆಳಿಗ್ಗೆ ಒಂದು ವೆದರ್ ಇರುತ್ತೆ, ಸಂಜೆ ಆಗೋತ್ತಿಗೆ ಒಂದು ಬೇರೆ ವೆದರ್ ಆಗಿರುತ್ತೆ. ಹಾಗಾಗಿ ಸಡನ್ನಾಗಿ ಮಳೆ ಬಂದೇ ಬಿಡ್ತು. ಒಂದು ಸ್ವಲ್ಪ ಮೋಡ ಇತ್ತು, ಹಾಗೆ ಮಳೆ ಆಗಿಬಿಡ್ತು. ನಮ್ಮದು ಟೀ ಎಲ್ಲ ಆಯಿತು, ಅವರು ಡ್ಯೂಟಿ ಇದೆ ಅಂತ ಹೋದರು. ಅದಾದ ನಂತರ ನಂಗೆ ಸ್ವಲ್ಪ ಈ ರೀತಿ ಮನೆಯದೇನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ತೀನಿ. ಇವತ್ತು ಗೋಧಿ ಹಿಟ್ಟು ಖಾಲಿ ಆಗಿತ್ತು ಅಂತ ತಂದಿದ್ರು, ಅದನ್ನು ಸ್ವಲ್ಪ ಜರಡಿ ಆಡ್ಕೊಳ್ಳೋಣ ಅಂತ ಈ ಥರ ಎಲ್ಲ ಗಾಳಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಕೆಲಸ ಮಾಡಬೇಕಾದ್ರೆ ಸುಲಭ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಆ ರೀತಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಮಗಳು ಕೂಡ ಎದ್ಲು, ಅವಳಿಗೆ ಸಂಜೆ ಸ್ನ್ಯಾಕ್ಸ್ ಟೈಮ್ ಆಯಿತು. ಅವಳಿಗೆ ಏನಾದರೂ ಸಂಜೆ ನಾನು ಇದನ್ನು ತಿನ್ನಿಸ್ತೀನಿ, ಬೇರೆ ಏನೂ ತಿನ್ನಿಸಲ್ಲ. ಬೆಳಿಗ್ಗೆ ಏನಾದರೂ ದೋಸೆ ಹಿಟ್ಟಿದ್ರೆ, ಇವತ್ತು ದೋಸೆ ಮಾಡಿದ್ದೆ, ಹಿಟ್ಟಿತ್ತು, ಹಾಗಾಗಿ ಅದನ್ನೇ ವಾಪಸ್ ದೋಸೆ ಹಾಕಿಬಿಟ್ಟು ಒಂದು ಸ್ವಲ್ಪ ಹಾಲಲ್ಲಿ ಡಿಪ್ ಮಾಡಿ ಅದನ್ನು ತಿನ್ನಿಸ್ತೀನಿ ಅಷ್ಟೇ. ಒಂದು ಹಾಫ್ ದೋಸೆ ಅಥವಾ ಒಂದೊಂದು ದಿನ ತಿಂತಾಳೆ ಅಂದರೆ ಫುಲ್ ದೋಸೆನ ತಿನ್ನಿಸ್ತೀನಿ. ಅದಾದ ನಂತರ ಮನೆಯದೆಲ್ಲ ಕೆಲಸ ಇರುತ್ತಲ್ವ, ಒರೆಸೋದು, ಗುಡಿಸೋದು, ಮತ್ತು ದೇವ್ರ ದೀಪ ಹಚ್ಚೋದು, ಬಟ್ಟೆ ಎಲ್ಲ ಇದ್ದರೆ ಮಡ್ಚಿಡೋದು, ಈ ಥರ ಎಲ್ಲ ಕೆಲಸ ಇರುತ್ತೆ. ಇದನ್ನೆಲ್ಲ ನಾನು ಮಾಡ್ಕೊಳ್ತೀನಿ ಬೇಗ ಅಂತ. ಇದನ್ನೆಲ್ಲ ಮುಗಿಸ್ಕೊಂಡ್ರೆ ಸಂಜೆ ಅಡುಗೆಗೆ ಸುಲಭ ಆಗುತ್ತೆ ಅಂತ 8 ಗಂಟೆ ಒಳಗಂತೂ ನಾನು ಎಲ್ಲ ಕೆಲಸನೂ ಮುಗಿಸ್ಕೊಬಿಡ್ತೀನಿ. ಈಗ ಸಂಜೆಗೆ ಚಪಾತಿನ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದೀನಿ. ದಿನ ರಾತ್ರಿ ನಾವು ಚಪಾತಿನೇ ತಿನ್ನೋದ್ರಿಂದ ದಿನ ಗೋಧಿ ಹಿಟ್ಟಿನ ಚಪಾತಿ ತಿನ್ನಬೇಕು, ಏನಾದರೂ ಕಲರ್ಫುಲ್ಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಮಧ್ಯೆ ಇರ್ತಿ ಬೀಟ್ರೋಟನ್ನು ಪೇಸ್ಟ್ ಮಾಡಿ ಅದರಿಂದನೇ ಚಪಾತಿ ಹಿಟ್ಟನ್ನು ಕಲಿಸ್ತೀನಿ. ಬೀಟ್ರೋಟ್ ಚಪಾತಿ ಮಾಡ್ತೀನಿ. ಇದು ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಕಲರ್ಫುಲ್ ಆಗಿರುತ್ತಲ್ವ, ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತಿನ್ನೋದಕ್ಕೂ ತುಂಬ ಖುಷಿ ಅನಿಸುತ್ತೆ. ಏನಂದರೆ ನಮ್ಮ ಮನೇಲಿ ಬೀಟ್ರೋಟ್ ಹಾಗೆ ಸಾರು ಏನಾದರೂ ಮಾಡಿದ್ರೆ ಅದು ಸಾರೆಲ್ಲ ಕೆಂಪು ಕಲರ್ ಆಗುತ್ತೆ, ತಿನ್ನೋದಕ್ಕೆ ಅಷ್ಟು ಇಷ್ಟಪಡಲ್ಲ. ಬೇರೆ ತರಕಾರಿಗಳೆಲ್ಲ ಕಲರ್ ಆಗಿದೆ ಅನ್ನೋ ಥರ ಮಾತಾಡ್ತಾರೆ, ಇಷ್ಟಪಡಲ್ಲ. ಹಾಗಾಗಿ ಅದನ್ನ ಏನು ಮಾಡಲಿ ಮತ್ತೆ ತಂದಿರೋದನ್ನು ಅಂತ ಅಂದ್ಬಿಟ್ಟು ಈ ರೀತಿ ಚಪಾತಿ ಮಾಡೋದಕ್ಕೆ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಚಪಾತಿ ಟೇಸ್ಟ್ ಏನೂ ಚೇಂಜ್ ಆಗೋಲ್ಲ, ತುಂಬ ಚೆನ್ನಾಗಾಗುತ್ತೆ. ಬೀಟ್ರೂಟಿಂದ ಮಾಡಿದ್ದೀವಿ ಅಥವಾ ಅದನ್ನು ಹಾಕಿದ್ದಕ್ಕೆ ಏನೋ ಬೇರೆ ಥರ ಸ್ಮೆಲ್ ಕೂಡ ಬರಲ್ಲ, ತುಂಬ ಚೆನ್ನಾಗೇ ಬರುತ್ತೆ. ಹಾಗಾಗಿ ಈ ರೀತಿ ಬೀಟ್ರೂಟ್ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ.
ನನಗೆ ಒಂದೊಂದು ಸತಿ ನನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಎಷ್ಟು ಬೇಗ ನಾನು ಇದನ್ನೆಲ್ಲ ಕಲ್ತ್ಬಿಟ್ಟೆ, ಹೆಂಗೆ ಚೇಂಜ್ ಆಗಿಬಿಟ್ಟೆ ಅಂತ ಕೂಡ ಅನಿಸುತ್ತೆ. ಯಾಕಂದರೆ ಮದುವೆಗಿಂತ ಮುಂಚೆ ಓದಾದ ನಂತರ ಕೆಲಸ ಇಂಥವೇ ಆಗೋಯ್ತು. ನಾನು ಅಮ್ಮ ಎಲ್ಲ ಮಾಡ್ತಿರೋದನ್ನು ನೋಡಿದ್ದೆ ಬಿಟ್ಟರೆ ನಾವು ಯಾವತ್ತೂ ಅಡುಗೆ ಕೆಲಸಕ್ಕೆಲ್ಲ ಆ ಥರ ಹೋಗಿದ್ದಿಲ್ಲ. ಅಂದರೆ ಒಂದು ಇಡೀ ದಿನ ನಾವೇ ಮ್ಯಾನೇಜ್ ಮಾಡೋ ಥರ ಏನೂ ಇಲ್ಲ. ನಮ್ಮ ಮನೆಯಲ್ಲಿ ಒಂದು ಪಲ್ಯ ಮಾಡೋದಕ್ಕೆ ತರಕಾರಿ ಹೆಚ್ಚಿಕೊಟ್ರೆ ಅದೇ ಒಂದು ದೊಡ್ಡ ಖುಷಿ ಅಮ್ಮಂಗೆ, ಆ ಥರ ಇತ್ತು. ಇಲ್ಲಿ ನೋಡಿದ್ರೆ ಇಡೀ ಮನೆ ಕೆಲಸನ ಆನ್ ಟೈಮ್ ಮ್ಯಾನೇಜ್ ಮಾಡಬೇಕು. ಅಂದರೆ ಅವರು ಒಂದು ಡ್ಯೂಟಿಗೆ ಹೋಗೋ ಟೈಮಲ್ಲಿ ಅದಿಷ್ಟು ಕಂಪ್ಲೀಟ್ ಆಗಬೇಕಲ್ವಾ. ಮತ್ತು ಮಗಳನ್ನ ಇಟ್ಕೊಂಡು ಅದನ್ನು ಮಾಡೋದು ಸ್ವಲ್ಪ ಫಸ್ಟಿಗೆಲ್ಲ ತುಂಬ ಕಷ್ಟ ಅನಿಸ್ತಿತ್ತು. ಬಟ್ ಈಗ ಎಲ್ಲದನ್ನು ಕಲ್ತ್ಕೊಳ್ತಿದ್ದೀನಿ, ಹಾಗಾಗಿ ತುಂಬ ಖುಷಿ ಆಗುತ್ತೆ. ಇನ್ನೇನು ನಮ್ಮದು ಊಟ ಎಲ್ಲ ಕೂಡ ಆಯಿತು. ಹಾಗೆ ಇವತ್ತಿನ ಬ್ಲಾಗ್ ಕೂಡ ಇಲ್ಲೇ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.